ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಭಾ ಅಂತ. ನಾನಿವತ್ತು ಈ ಗ್ರ್ಯಾಜುಯೇಟ್ ಫಿನಿಷಿಂಗ್ ಸ್ಕೂಲ್ ಹುಬ್ಳಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರೋಗ್ರಾಮು 3 ತಿಂಗಳದ ಪ್ರೋಗ್ರಾಮು. ನಾನು ಇಲ್ಲಿಗೆ ಬಂದು 2 ಮಂತ್ಸ್ ಆಯಿತು. ಆಲ್ರೆಡಿ ನನಗೆ ಜಾಬ್ ಆಗಿದೆ. ಫಸ್ಟ್ ಸೋರ್ಸ್ ಅಂತ MNC ಕಂಪ್ನಿಲಿ ಜಾಬ್ ಆಯಿತು. ಇಲ್ಲಿ ನಾವು ಇಂಗ್ಲೀಷ್ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋಬೋದು. ಇಲ್ಲಿಗೆ ಬಂದು ನನ್ನ ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬಾ ಇಂಪ್ರೂವ್ ಆಗಿದೆ. ಜೊತೆಗೆ ನಮ್ಮ ಆ್ಯಪ್ಟಿಟ್ಯೂಡ್ ಇಂಪ್ರೂವ್ ಆಗುತ್ತೆ. ಕಂಪ್ಯೂಟರ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ. ಹಾಗೆ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಜೊತೆಗೆ ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು, ಎಲ್ಲದನ್ನು ಹೇಳ್ಕೊಡ್ತಾರೆ. ಚೆನ್ನಾಗಿದೆ ಇದು. ಇಲ್ಲಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಸಿಟ್ಟಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಇಲ್ಲಿನ ಲೆಕ್ಚರ್ಸು, ಪ್ರೊಫೆಸರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾವು ಏನೇ ಪ್ರಾಬ್ಲಮ್ಸ್ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ಯಾವಾಗ ಹೋಗಿ ಕೇಳಿದ್ರು ಹೇಳ್ಕೊಡ್ತಾರೆ. ಇಲ್ಲಿ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸಸ್ ತೊಗೊತಾರೆ. ಡೈಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ. ಲೈಕ್ ಫೀಲ್ಡ್ ವಿಸಿಟ್ ಅಂತ ಕೊಡ್ತಾರೆ, ಆಮೇಲೆ ಗ್ರೂಪ್ ಡಿಸ್ಕಷನ್ಸ್ ಮಾಡಿಸ್ತಾರೆ, ಆಮೇಲೆ ಸ್ಪೀಚ್ ಮಾಡಿಸ್ತಾರೆ. ಜೊತೆಗೆ ತುಂಬ ಆ್ಯಕ್ಟಿವಿಟೀಸ್, ಡೈಲಿ ಬೇರೆ ಆ್ಯಕ್ಟಿವಿಟೀಸ್ನ ಮಾಡಿಸಿ ನಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡಿಸ್ತಾರೆ. ನಮ್ಮ ಸ್ಟೇಜ್ ಫಿಯರ್ ಹೋಗೋ ಹಾಗೆ ಮಾಡ್ತಾರೆ. ಚೆನ್ನಾಗಿದೆ ಇಲ್ಲಿ. ನನಗೆ ಖುಷಿ ಇದೆ, ಯಾಕಂದರೆ ನನ್ನ ಕರಿಯರು ಇಲ್ಲಿಂದ ಸ್ಟಾರ್ಟ್ ಆಗಿದೆ. GFS ಅನ್ನೋದು ನನ್ನ ಕರಿಯರ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ನ ಹಾಕ್ಕೊಟ್ಟಿದೆ. ಸೊ ನಾನು ಯಾವಾಗಲೂ ಈ ಇನ್ಸ್ಟಿಟ್ಯೂಷನ್ಗೆ ಋಣಿಯಾಗಿರ್ತೀನಿ. I have taken 3 months training. Then I got, we have received multiple opportunities from several companies like Northern Trust, Hinduja Global Solutions. I have given interview there. Like I got selected in both companies, but I went to Northern Trust. My first 1 to 2 years, my salary was like 21,000 to 25. After that, I got promoted twice. Like I joined as an analyst fund accountant. Then I got promoted to senior fund accountant. Then I got promoted after 2 years. Then I got promoted to technical coordinator. ಈಗ ನನ್ನ ಸ್ಯಾಲ್ರಿ ಬಂದ್ಬಿಟ್ಟು 65 to 70,000. I am earning 65 to 70,000 per month. Now, also I got opportunity from Citco Financial Company. The annual package is 9,50,000. Means per month is 75 to 80. Just I spent 35,000 for 3 months. But now I have earned more than 35 lakh. This is